ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಏನಂದರೆ ಹೀರೆಕಾಯಿಂದ ಬೋಂಡಾ ಮಾಡ್ತೀವಿ, ದೋಸೆ ಮಾಡ್ತೀವಿ. ಬಟ್ ಈ ಥರ ಒಂದು ರೆಸಿಪಿನ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಅದನ್ನು ಹೀರೆಕಾಯಿ ಉಪ್ಪೆಸರು ಅಥವಾ ಹೀರೆಕಾಯಿ ಹಸಿ ಉದ್ಕ ಅಂತ ನಮ್ಮ ಸೈಡ್ ಕರೀತಾರೆ. ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: 3 ಹೀರೆಕಾಯಿ ತೊಗೊಂಡಿದ್ದೀನಿ, 2 ಈರುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಬೇಳೆ ತೊಗೊಂಡಿದ್ದೀನಿ 1 ಬೌಲಷ್ಟು. ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಅದನ್ನು ಮೊದಲಿಗೆ ಹೀರೆಕಾಯಿನ ತೊಳೆದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊ ಫ್ರೈ ಮಾಡಲಿಕ್ಕೂ ಕೂಡ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದನ್ನು ಹಸಿಮೆಣಸಿನ್ಕಾಯಿನ ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು, ಮತ್ತು ಈರುಳ್ಳಿನೂ ಕೂಡ ಇಲ್ಲಿ ಅರ್ಧ ತೊಗೊಂಡಿದ್ದೀನಿ. ಆ ಅರ್ಧ ಈರುಳ್ಳಿನೂ ಚೆನ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆದಮೇಲೆ ಕಟ್ ಮಾಡಿರೋವಂಥ ಒಂದು ಟೊಮ್ಯಾಟೊ ಕೂಡ ಈ ಥರ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಕುಕ್ಕರಲ್ಲಿ ಒಂದು 5 ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಅದು ಈ ಥರ ನೀರು ಬಾಯ್ಲ್ ಆದಮೇಲೆ 1 ಬೌಲಷ್ಟು ಬೇಳೆ ವಾಶ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಅದನ್ನೊಂದು 65% ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಆ ಥರ ಬೆಂದಾದಮೇಲೆ ಈ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಹೀರೆಕಾಯಿನೂ ಕೂಡ ಬೇಯಿಸ್ಕೋಬೇಕು. ಹೀರೆಕಾಯಿ ಇದು ಬೆಂದಾದಮೇಲೆ ಅದನ್ನು ಈ ಥರ ಸ್ಟ್ರೈನ್ ಮಾಡಿಕೊಂಡು ನೀರು ಮತ್ತು ಹೀರೆಕಾಯಿ ಬೇಳೆನ ಸಪ್ರೇಟ್ ಮಾಡ್ಕೋಬೇಕು. ಈ ಹೀರೆಕಾಯಿ ಮತ್ತು ಬೇಳೆನ ಸಪ್ರೇಟ್ ಮಾಡಿರ್ತೀವಲ್ವ, ಅದಕ್ಕೆ ಒಗ್ಗರಣೆ ಹಾಕಲಿಕ್ಕೋಸ್ಕರ 2 ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀನಿ. ಅದನ್ನು ಫಸ್ಟ್ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಅದು ಕಾಳು ಎತ್ತಿಟ್ಟಿರ್ತೀವಲ್ವ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ತುರಿದಿಟ್ಟಿರೋವಂಥ ಕೊಬ್ಬರಿನೂ ಕೂಡ ಆ್ಯಡ್ ಮಾಡ್ತೀನಿ, ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ರುಬ್ಬೋಕ್ಕೋಸ್ಕರ ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹುರ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಮತ್ತು ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಬೇಕು. ಈ ಥರ ನೀರನ್ನು ಸಪ್ರೇಟಾಗಿ ಎತ್ತಿಟ್ಟಿರ್ತೀವಿ. ಅದು ಸ್ವಲ್ಪ ತಣ್ಣಗಾದಮೇಲೆ ರುಬ್ಬಿರೋ ಅಂಥ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆನ ರುಬ್ಬುವಾಗ ಸ್ವಲ್ಪ ತರಿಯಾಗಿ ರುಬ್ಬಿದರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹುಣಸೆ ರಸನೂ ಕೂಡ ಆ್ಯಡ್ ಮಾಡ್ತೀನಿ. ಟೊಮ್ಯಾಟೊ ಹಾಕಿರ್ತೀವಲ್ವ, ಹುಣಸೆ ರಸನ ನೋಡ್ಕೊಂಡ್ಬಿಟ್ಟು ಆ್ಯಡ್ ಮಾಡಿ. ಈ ಸಾಂಬಾರಿಗೆ ಒಗ್ಗರಣೆ ಹಾಕ್ತಿರೋ ಕಾರಣ ಇದು 1 ಟೈಮ್ ಅಷ್ಟೇ ಯೂಸ್ ಮಾಡ್ಬೋದು. ಡಿನ್ನರ್ ಅಥವಾ ಲಂಚಿಗೆ ಯಾವುದಾದ್ರೂ ಒಂದಕ್ಕೆ ಪ್ರಿಫರ್ ಮಾಡಿ. ಮುದ್ದೆ ಜೊತೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.